ಚಾಲೆಂಜ್ ಅಪ್ಪ ಅಂದ್ರೆ ಡೇರ್ ಚಾಲೆಂಜ್. ನಾನು ನಮ್ ಕ್ರೇಜಿ ಅವರಿಗೆ ಡೇರ್ ಕೊಡಾಕತ್ತೀನಿ ಗೈಸ್. ಗಾಂಧಿ ಚೌಕ್ದಾಗ ಬಂದಿವಿ. ಇನ್ನೊಂದು ಡೇರ್ ಏನಪ್ಪಾ ಅಂದ್ರೆ ನಮ್ ಕ್ರೇಜಿ ಅವರು ಅಲ್ಲಿ ಮಿಡಲ್ ಹೋಗಿ 3 ಪುಷಪ್ ಹೊಡೆದು ಬರ್ಬೇಕು. ಜನ ಜಾತ್ರೆ ಆಗಿತ್ತು. ನಾವು ಬ್ಲಾಗ್ ಮಾಡತ್ತಿದ್ದು ನಮ್ಮ ವೈಫ್ ರೀ ಅವ್ರಿ ಅಲ್ಲಿ ಫೋಟೋ ತಗೊಳಕತ್ತಾರ ನೋಡ್ರಿ. ಕರಿತೀನಿ ಮೇಡಮ್ ಅವ್ರು ಕರಿಯಾಕತ್ತಾರ ನೋಡು. ಮಲ್ಕೋಬೇಕು. ಒಂದ್ 5 ಎಣಿಸ್ತೀನಿ ನಾನು, ಅಲ್ಲಿ ತನಕ ಮಲ್ಕೋಬೇಕು. ಎಲ್ಲಿ ಮಲ್ಕೋತೀರಿ ಎಲ್ಲಿ ಬಿಡ್ತೀರಿ ನಿಮ್ ಇಷ್ಟ. ಶಾರ್ಟ್ ಆಗಿರೋದೇ ಉಡಿಸ್ಬೇಕಂತ ಅನ್ಕೊಂಡಿನಿ. ಹೊರಗಡೆ 10 ರೂಪಾಯಿ ಕಿಲೋ ಟಮಾಟೆ. ಅಜ್ಜಿ ಟಮಾಟೆ 10 ರೂಪಾಯಿ ಕಿಲೋ ಬರ್ರಿ. ಟಮಾಟೆ 10 ರೂಪಾಯಿ ಕಿಲೋ ರೀ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸ್ಟಾ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ಎಲ್ಲಿ ನಿಂತು ಮಾಡಕತ್ತೀವಿ ಅಂದ್ರ ರೋಡ್ ಮೇಲೆ ನಿಂತು ಮಾಡಕತ್ತೀವಿ. ಏನಪ್ಪಾ ಅಂದ್ರೆ ಇವತ್ತ ಲಾಗ್ ಫುಲ್ ಹೊರಗಿಂದ ಇರ್ತದ. ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಡೇರ್ ಚಾಲೆಂಜ್. ನಾನು ನಮ್ ಕ್ರೇಜಿ ಅವರಿಗೆ ಡೇರ್ ಕೊಡಾಕತ್ತೀನಿ ಗೈಸ್. ಫುಲ್ ಕ್ರೇಜಿ ಆಗಿರೋದು ಡೇರ್ ಕೊಡ್ತೀನಿ. ಬಟ್ ಅವ್ರು ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಅವ್ರ ಡೇರ್ ಬೇರೆ ಹೇಳಲ್ಲ ನಾನು. ಇವ್ರು ಯಾವಾಗ ಆಗಲ್ಲ ಅಂತಾರಲ್ಲ ಅವಾಗೆ ವಿಡಿಯೋ ಬಂದ. ಯಾವ್ದು ವಿಡಿಯೋ ಮಾಡೋದು ಬಿಡೋದು ನಿಮ್ ಜವಾಬ್ದಾರಿ, ನನಗ್ ಗೊತ್ತಿಲ್ಲ. ಓಕೆ ಗೈಸ್, ನೋಡುವ ಎಕ್ಸೆಪ್ಟ್ ಮಾಡ್ಕೋತೀನಿ ಎಲ್ಲ ಚಾಲೆಂಜ್ಗಳನ್ನ. ಇವ್ರು ಎಷ್ಟು ಡೇರ್ ಕೊಡ್ತಾರಲ್ಲ ಡೇರ್ಗಳನ್ನ ನಾನು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ. ಎಷ್ಟು ಡೇರ್ಗಳು ಕಂಪ್ಲೀಟ್ ಮಾಡ್ತೀನಿ, ಎಷ್ಟು ಡೇರ್ಗಳು ಕಂಪ್ಲೀಟ್ ಮಾಡಲ್ಲ ಅನ್ನೋದು ನೀವು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತಾ. ಫುಲ್ ಪಬ್ಲಿಕ್ನಾಗೆ ಇವತ್ತು ಫುಲ್ ಪಬ್ಲಿಕ್ನಾಗೆ ಹೆಂಗ್ ಮಾಡ್ತಿ ಏನು ನನಗೆ ಚಿತ್ತಿ ಇರ್ತದೆ ಗೈಸ್. ಇನ್ನೊಂದೇನಪ್ಪಾ ಅಂದ್ರೆ ಫಸ್ಟ್ ಟೈಮ್ ನಾ ಪಬ್ಲಿಕ್ನಾಗ ಇಳಿದು ವಿಡಿಯೋ ಮಾಡಕತ್ತೀನಿ. ಫಸ್ಟ್ ಟೈಮ್. ಇಷ್ಟು ದಿನ ಮನೆಯಲ್ಲೇ ಮಾಡಿದ್ದೆ ನಾನು. ನನಗೂ ಒಂಥರ ಭಯ, ನನಗೆ ಭಯ ಆಗ್ಲಕತ್ತದ ಇವ್ರಿಗೆ ಡೇರ್ ಕೊಡಕ್ಕ. ಬಟ್ ಅಂದ್ರೂ ಬಿಡಲ್ಲ. ನಾನು ನಿನ್ನೆ ನೈಟ್ ಎಲ್ಲ ಕೂತು ಥಿಂಕ್ ಮಾಡಿ ಎಲ್ಲ ಬರ್ದು ಇಟ್ಕೊಂಡಿನಿ ನಾನು. ಇವಾಗ ಕೊಡೋಣ ಗೈಸ್. ಲೆಟ್ಸ್ ಗೋ ಗೈಸ್. ಇವಾಗ ಫಸ್ಟ್ ಲೊಕೇಶನ್ ಹೋಗ್ತೀವಿ ಅಂತ. ಅವ್ರು ಡೇರ್ ಎಲ್ಲಿ ಕೊಡ್ತಾರ ಅಲ್ಲಿ ಲೊಕೇಶನ್ ಹೋಗ್ತೀವಿ. ಫಸ್ಟ್ ಲೊಕೇಶನ್ ಗೈಸ್ ಇವಾಗ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿವಿ. ಇವಾಗ ಇಲ್ಲೊಂದು ಇಲ್ಲಿ 2 ಡೇರ್ ಕೊಡ್ತೀನಿ. 2 ಇನ್ನ 3 ಕೊಡ್ಬೇಕು ಅನ್ಕೊಂಡಿದ್ದೆ, ಬಟ್ ಬೇಡ, 2 ಡೇರ್ ಕೊಡ್ತೀನಿ. ಇನ್ನ ಮತ್ತೆ ಬೇರೆ ಕಡೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅಲ್ಲಿ ನಟ್ಕಳ್ವರ್ಕ್ ಹೋಗಮ್ ಗೈಸ್. ಮಿಡಲ್ ಎಲ್ಲಾ ಜನ ಇದ್ದಲ್ಲಿ ಕರ್ಕೊಂಡು ಹೋಗ್ತೀನಿ. ನನಗೆ ಇಲ್ಲಿ ಸೈಡಿಗೆ ಎಲ್ಲರೂ ಮಾಡ್ಸಲ್ಲ, ಅಲ್ಲಿ ಮಿಡಲ್ ಹೋಗಿ ಮಾಡಿಸ್ತೀನಿ. ಏನ್ ಡೇರ್ ಅಂತ ಅಲ್ಲೇ ಹೇಳ್ತೀನಿ. ಪಬ್ಲಿಕ್ನ್ಯಾಗ ಹೆಂಗಲಾಗತ್ತಪ್ಪ ಅಂದ್ರೆ ನಮಗ ಡೇರ್ ಕೊಡ್ತಾರಂತ. ಲೆಟ್ಸ್ ಗೈಸ್, ನೋಡೋ ಬನ್ನಿ ಏನ್ ಡೇರ್ ಕೊಡ್ತಾರ. ಡೇರ್ ಮಾಡುವ ಎಕ್ಸ್ಟ್ರೀಮ್ ಡೇರ್ ಅಂತ ಹೇಳಿ ಚಾಲೆಂಜ್ ತಗೊಂಡಿವಿ ಅಂದ್ರೆ ಚಾಲೆಂಜ್ ಮಾಡ್ಬೇಕಲ್ಲ. ಬನ್ನಿ. ಇಲ್ಲಿ ನಿಜ ಆಗ್ಬೇಕಂದ್ರ ಸಿಕ್ಕಾಪಟ್ಟೆ ಬಸ್ಸಿಂದು ಗಾಡಿಗಳದ ಸೌಂಡ್ ಅದ. ಅದಕ್ಕ ಹೆಚ್ಚಿಗೆ ಹೆಂಗ ಏನು ಗೊತ್ತಾಗಲ್ಲ. ಬನ್ನಿ ಅವ್ರು ಏನ್ ಡೇರ್ ಹೇಳ್ತಾರ ಡೇರ್ ಮಾಡಮಂತ. ಲೆಟ್ಸ್ ಸಿ ಡೇರ್ ಹೆಂಗ್ ಕೊಡ್ತಾರ ನೋಡು. ಎಲ್ಲಿ ಮಾಡಿಸ್ಲಿ ಅಂತ ಥಿಂಕ್ ಮಾಡಕತ್ತೀನಿ. ಎಲ್ಲಿ ಮಾಡಿಸ್ಲಿ ಅಂತ ಥಿಂಕ್ ಮಾಡಕತ್ತೀನಿ. ಏನಂದ್ರ ಫಸ್ಟ್ ಡೇರ್ ಏನಪ್ಪಾ ಅಂದ್ರೆ ಅಲ್ಲಿ ಮಿಡಲ್ ಹೋಗಿ ಸ್ಲೋ ಮೋಷನ್ ದಾಗ ಡ್ಯಾನ್ಸ್ ಮಾಡ್ಬೇಕು. ಸ್ಲೋ ಬಡ ಮಾಡಿರೋದಿಲ್ಲ, ಮ್ಯೂಸಿಕ್ ಅದು ಸ್ಲೋ ಮೋಷನ್ ಇರ್ತದಲ್ಲ ಆ ತರ 1-2 ಸ್ಟೆಪ್ ಹಾಕಿ ಬರ್ಬೇಕು. ನನಗ್ ಗೊತ್ತಿಲ್ಲ ಡೇರ್ ಅಂದ್ರೆ ಇದೆ, ಮತ್ತೆ ಆಗುತ್ತೋ ಆಗಲ್ಲ. ಫಸ್ಟ್ ಡೇರ್ ಇಟ್ ಖತರ್ನಾಕ. ಫಸ್ಟ್ ಹಾಡ್ ಕೊಡ್ತೀನಿ ನೋಡಿ. ಸ್ಲೋ ಮೋಷನ್ ದಾಗ ಡ್ಯಾನ್ಸ್ ಮಾಡಿ ಬರ್ಬೇಕು. ಸಾಂಗ್ ನೀನೇ ಹಾಡೋದು. ನಾನೇ ಹಾಡೋದು, ನಾನೇ ಕುಣಿಯೋದು. ನಿನ್ ಮನಸ್ನಾಗ ಹಾಡೋದು ಜಗ್ಗಿ ಹಾಡಬೇಡ. ಸ್ಲೋ ಮೋಷನ್ ಹೆಂಗ್ ಡ್ಯಾನ್ಸ್ ಒಂದ್ಸರ್ತಿ ಮಾಡ್ತಾರ. ನಾವ್ ಹಾಡಲ್ಲ. ಸ್ಲೋ ಮೋಷನ್ ದಾಗ ಹೆಂಗ್ ಡ್ಯಾನ್ಸ್ ಒಟ್ಟಿ ಇಲ್ಲಿ ಇದ್ರಾಗ ಎಲ್ಲಿ ಕುಣಿತಿದ್ ಕುಣಿ. ಒಟ್ಟಿ ಇದ್ರ ಮೇಲೆ ಬಾಳ ಅಜೀಬ್ ಅನ್ಸ್ತಪ್ಪ. ಪಬ್ಲಿಕ್ ನ ಡ್ಯಾನ್ಸ್ ಎಲ್ಲಿ ಹೊಂಟಿದಿ? ಈ ಕಡೆ ಅಲ್ಲ ಈ ಕಡೆ. ಮನೆಗೆ ಸ್ವಲ್ಪ ಮಾತಾಡ ಬರೀಲಿ ಗೈಸ್. ಅದು ಡೇರ್ ಬಾಳ ಹೈರಾಣ ಅದ. ಡೇರ್ ನಿಜ ಹೇಳ್ಬೇಕಂದ್ರ ಫಸ್ಟ್ ಡೇರೆ ಆಗಲ್ಲ ಅಂದ್ರೆ ವಿಡಿಯೋ ಇಲ್ಲಿಗೆ ಬಂದು. ಇಲ್ಲ, ಪಬ್ಲಿಕ್ ನ ಡ್ಯಾನ್ಸ್ ಮಾಡೋದು ಓಕೆ.
ಸ್ಲೋ ಮೋಷನ್ ಡ್ಯಾನ್ಸ್ ಸ್ಲೋ ಮೋಷನ್ ಹೆಂಗ್ ಕುಣಿತಾರಲ್ಲ ಗೊತ್ತಾಯ್ತು ಸ್ಲೋ ಮೋಷನ್ ಹೆಂಗ ಏನಂಗ್ ಗೊತ್ತಿಲ್ಲ ಹಿಂಗ ಆ ರೋಬೋಟ್ ಕುಣಿತದ್ ನೋಡಿ ಹಿಂಗ ರೋಬೋಟ್ ಡ್ಯಾನ್ಸ್ ಸಣ್ಣ ರೋಬೋಟ್ ಡ್ಯಾನ್ಸ್ ಬರಲ್ಲ ಸುಮ್ಮ ಒಂದ್ ಎರಡರೆ ಮಾಡಿ ಬರ್ಬೇಕು ಎಷ್ಟೇ ನನಗೆ ಗೊತ್ತಿಲ್ಲ ಹೋಗಿ ಮಾಡಿ ಬಾ ಗೈಸ್ ಥಿಂಕ್ ಮಾಡಕತ್ತಾರ ಇವ್ರು ಬನ್ನಿ ಗೈಸ್ ನಾತ್ರ ದೂರ ನಿಂದಿರ್ತೀನ ಇವ್ರು ಸಮೀಪ ಹೋಗಲ್ಲ ಎಂತಿಂತ ಕೊಟ್ಟಿದೆ ಕ್ಲಾಸ್ ಹ್ಯಾಪಿ ಬರ್ತ್ಡೇ ಕರ್ಕೊಂಡ್ ನಿಂದಿರ್ತೀನಿ ಬನ್ನಿ ಗೈಸ್ ಹೋಗಿ ಡೇರ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರಮಂತ ಲೆಟ್ಸ್ ಗೋ ಬನ್ನಿ guys, ಇಲ್ಲಿ wait ಇರ್ತಾರ ಮಾಡ್- ಹೋಗಿ ಬರ್ರಿ ನಾ ಬರಲ್ಲ ಗೈಸ್ ಇವಾಗ ಫಸ್ಟ್ ಡೇರ್ ಕೊಟ್ರಲ್ಲ ಡೇರ್ನ ಕಂಪ್ಲೀಟ್ ಮಾಡುವ ಸಮಯ ಪಬ್ಲಿಕ್ ನಾಗ ಸ್ಲೋ ಮೋಷನ್ ಡ್ಯಾನ್ಸ್ ಅಂತ ಹೇಳಾರ ನಾರ್ಮಲ್ ಡ್ಯಾನ್ಸ್ ಆದ್ರೆ ಹಿಡಿದಿತ್ತು ಸ್ಲೋ ಮೋಷನ್ ಅಂದ್ರೆ ಸ್ಲೋ ಮೋಷನ್ ಯಾವ ತರ ಮಾಡೋಣ ಐ ಡೋಂಟ್ ನೋ ಬಟ್ ಬಂದಷ್ಟು ಮಾಡ್ತೀವಿ ಅಂತ ನಾವು ಹಿಂಗೆ ಹೊಡೆದ ಅಷ್ಟೇ ಸ್ಲೋ ಮೋಷನ್ ಡ್ಯಾನ್ಸ್ ಗೈಸ್ ಅಸಹ್ಯ ಮಾಡಕತ್ತಲ್ಲ ನನಗ ಸಾಕಪ್ಪ ನನಗ ಮರ್ಯಾದೆ ತೆಗಿತಿಲ್ಲ ನೀ ಏನೇ ಇರ್ಲಾಕ ಪಬ್ಲಿಕ್ ಕಂಪ್ಲೀಟ್ ಮಾಡೀನಿ ಇವಾಗ ನೆಕ್ಸ್ಟ್ ಡೇರಿ ಹೋಗುವ ಬನ್ನಿ ನೆಕ್ಸ್ಟ್ ಡೇರ್ ಏನಂತ ನೆಕ್ಸ್ಟ್ ಡೇರ್ ಇಲ್ಲೇ ಕೊಡ್ತೀನಿ ಗೈಸ್ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರ ಹತ್ರನು 11% ಬಲ್ಲಿ ಹೋಗಿ ಇಬ್ಬರ ಜೊತೆ ಫೋಟೋ ತಕೊಂಡ್ ಬರ್ಬೇಕು ಒಂದ್ ಸೆಲ್ಫಿ ಬೇಕು ನಿಮ್ ಜೊತೆ ಅಂತ ಹೇಳಿ ಫೋಟೋ ತಕೊಂಡ್ ಬರ್ಬೇಕು ನೀವು ಯಾರ ಬೆಲ್ಲರೆ ಹೋಗಿ ಸೆಕೆಂಡ್ ಡೇರ್ ಗೈಸ್ ಏನಂತ ಇನ್ನೊಂದು ಡೇರ್ ಕೊಟ್ರ ಡೇರ್ ಏನಪ್ಪಾ ಅಂದ್ರೆ ಯಾರಾದ್ರೂ 11% ಹತ್ರ ಹೋಗಿ ಸೆಲ್ಫಿ ಇಬ್ಬರ ತಕೊಂಡ್ ಜೊತೆ ಇಬ್ಬರ ಜೊತೆ ಯಾರೇ ಬಾಯ್ಸ್ ಇರಲಿ ಗರ್ಲ್ಸ್ ಇರಲಿ ನೋಡವ ಇದು ಒಂದು ಟ್ರೈ ಮಾಡ್ತೀನಿ ಲೆಟ್ಸ್ ಗೋ ಏನಾಗತ್ತಾ ನೋಡುವ ಇಂತ ಡ್ಯಾನ್ಸ್ ಮಾಡಿ ಡೇರ್ ಮಾಡಿ ಅಂತ ಫೋಟೋ ಡೇರ್ ಆಡೋದು ಗೈಸ್ ಬನ್ನಿ ಇವ್ರು ಇಲ್ಲೇ ಇರ್ತಾರ ನಾವು ಡೇರ್ ಕಂಪ್ಲೀಟ್ ಮಾಡುವ ಬನ್ನಿ ಹೊಡ್ಸ್ಕೊಂಡ್ ಬರಂಗಿದೆ ಮತ್ತೆ ಇಲ್ಲ ನಾ ಡೇರ್ ಮಾಡೋದ್ ದೊಡ್ಡದಲ್ಲ ಡೇರ್ ಮಾಡ್ತೀನಿ ಬಟ್ ಅವ್ರ ಏನ್ರ ಒಲ್ಲ ಅಂದ್ರ ಬಾ ಅಜೀವ ಬರ್ತದ ಅದೇ ಡೇರ್ ಚಾಲೆಂಜ್ ಇರೋದೇ ಅದೇ ಲೆಟ್ಸ್ ಸಿ ಹೇಳಣ್ಣ ನಮ್ಮ ಮೈಕ್ ನಮ್ಮ ಏಜ್ ಹುಡುಗರ ಬಲ್ಲಿ ಹೋಗಂದ್ರ ಆತದ ಕೆಲ್ಸ ಲೆಟ್ಸ್ ಗೋ ನಮ್ಮ ಏಜ್ ಹುಡುಗರು ಹುಡುಕಿರ್ಬೇಕು ಹಿಡಿದ ಗೈಸ್ ಬನ್ನಿ ಇವಾಗ ಡೇರ್ ಕಂಪ್ಲೀಟ್ ಮಾಡಕ್ ಹೋಗುವ ಏನ್ ಡೇರಪ್ಪ ಅಂದ್ರೆ 11% ಹತ್ರ ಹೋಗಿ ಫೋಟೋ ತಗೊಂಬರೋದ ಅದಕ್ಕ ಹೋಗಿ ಫೋಟೋ ತಗೊಳ್ಳೋದು ಅಷ್ಟೇ ಕೆಲಸ ಅಲ್ಲ ಫೋಟೋ ತಗೊಳ್ಳೋದೇನು ದೊಡ್ಡದಲ್ಲ ಲೆಟ್ಸ್ ಗೋ ಸ್ವಲ್ಪ ಹೆಂಗಂದ್ರ ಕಲ್ತವ್ರು ಇದೆ ಅಂದ್ರೆ ಅರ್ಥ ಮಾಡ್ಕೋತಾರ ಫೋಟೋ ತಕೊಂಡ್ಬಂದ್ರ ಕಲ್ತವ್ರು ಇರ್ಲಿಲ್ಲ ಅಂದ್ರೆ ಯಾಕೆ ಫೋಟೋ ಏನ್ ಫೋಟೋ ಹೆಂಗ ಏನು ಎದಕ್ಕ ಎಲ್ಲ ಕ್ವಶನ್ ಮೇಲೆ ಕ್ವಶನ್ ಕೇಳಕ್ ಚಲೋ ಮಾಡ್ತಾರ ಮತ್ ಬೈಸ್ಕೊಂಡ್ ಬರಂಗಿದೆ ಇಲ್ಲಾಂದ್ರೆ ಹೊಡ್ಸ್ಕೊಂಡ್ ಬರಂಗಿದೆ ಹೊಡಸ್ತೀವಿ ಅನ್ಸಾಕತ್ತ ನನಗೆ ಯಾಕೋ ಅಣ್ಣ ಒಂದು ನೀವು ಸೆಲ್ಫಿ ಹೊಡ್ಕೋಬೋದ ಫೋಟೋ ತಗೋಬೋದ ಡೇರ್ ಕೊಡ್ರಣ ಗೈಸ್ ಚಾಲೆಂಜ್ ಕಂಪ್ಲೀಟ್ ಆಯ್ತು ಬರ್ರಿ ಅಣ್ಣ ಒಂದು ಫೋಟೋ ತಗೊಂಡು ಥ್ಯಾಂಕ್ಸ್ ಅಣ್ಣ ಗೈಸ್ ಇನ್ನೊಬ್ರು ಉಳಿದವರೀಗ ಇನ್ನೊಂದು ಫೋಟೋ ಇನ್ನೊಬ್ರು ಫೋಟೋ ಕೈ ನೋಡೋಕ್ಕಾಗತ್ತ ಎಂತ ಚಾನಲ್ ಕೊಟ್ಟಿದೆ ನನಗೆ ಏನ ಡಿಜೆ ಹಚ್ಚಾರ ಇನ್ನೊಂದ್ ಏನ್ ಗೊತ್ತು ಅವ್ರಿಗೆ ವಿಡಿಯೋದಾಗ ಬರಕ್ ಇಷ್ಟ ಅದ ಇಲ್ಲ ಕೇಳು ವಿಡಿಯೋದಾಗ ಹಾಕ್ಬೋದಾ ಅಂತ ಕೇಳು ಬನ್ನಿ ಗೈಸ್ ಶುರು ಮಾಡುವ ಇನ್ನೊಬ್ರು ಚಾನಲ್ ತಗೋಬೇಕು ಇನ್ನೊಬ್ರ ಹತ್ರ ತಗೊಳ್ಳೋದು ಬಟ್ ಅಜ್ಜಿ ಕೈಲೆ ಅಜ್ಜಿ ಜೊತೆ ತಗೊಂಡು ಬಾರ ಮಸ್ತ್ ಆತಿತ್ತು ಬಟ್ ಅಜ್ಜಿ ಜೊತೆ ಅದು ಬೇಡ ಲೆಟ್ಸ್ ಇದೊಂದು ಮಾಡ್ಕೊಳಕ್ಕೆ ಪಟ್ನ ಇಲ್ಲಿ ಹಾರ ಅಂತ ಯಾಕಂದ್ರೆ ಎಲ್ಲ ಸುಮ್ಮನೆ ಭಾಳ ಜನ ನೋಡತ್ತಾರ ಗೈಸ್ ನಾವು ಆ ಸೈಡ್ ಹೋಗೋಣ ಬರೀ ಆ ಸೈಡ್ ಹೋಗಿ ತಗೊಂಡು ಇಲ್ಲಿ ಬೇಡ ಹೋಗಿ ಹೊರಗಡೆ ನಿಂತಿರ್ತಾರಲ್ಲ ಅಲ್ಲಿಂದ ತಗೋಬಹುದು ಹೌದಾ ಎಲ್ಲರೇ ತಕೋ ಇಬ್ಬರ ಜೊತೆ ಫೋಟೋ ಬೇಕು ನನಗೆ ಬಸ್ ಸ್ಟಾಪ್ ದಾಗ ಗೈಸ್ ಇವಾಗ ಐತಲ್ಲ ಇನ್ನೊಬ್ರ ಹತ್ರ ಫೋಟೋ ತಗೋಬೇಕು ಒಬ್ರ ಹತ್ರ ತಕೊಂಡಾಗ್ಯದ ಈಗ ಇನ್ನೊಬ್ರ ಹತ್ರ ತಗೋಬೇಕು ಲೆಟ್ಸ್ ಗೋ ಇನ್ನೊಬ್ರ ಹತ್ರ ತಕೊಳ್ಳೋದ್ ದೊಡ್ಡದಲ್ಲ ಈಗ ಅಣ್ಣ ಚಸ್ಮಾ ಹಾಕೊಂಡು ಯಾರ ಏನಂತಾರ ಹೆಡ್ಫೋನ್ ಹಾಕೊಂಡ್ ಕೂತಾನಲ್ಲ ಅಣ್ಣನ ಹತ್ರ ಫೋಟೋ ತಗೋತೀನಿ ಅಂತ ನೋಡ್ರಿ ಕೇಳ್ತೀನಿ ನಾ ಹ್ಞೂ ಅಂತಾರ ಇಲ್ಲ ಗೊತ್ತಿಲ್ಲ ಕೇಳ್ತೀನಿ ಫಸ್ಟ್ ಅಣ್ಣ ನಿಮ್ ಜೋಡಿ ಫೋಟೋ ತಗೋಬೋದ ಥ್ಯಾಂಕ್ಸ್ ಅಣ್ಣ ಗೈಸ್
ಫೈನಲ್ ಏನಂತಾರೆ 2 ಫೋಟೋ ಸ್ಮೈಲ್ ಮಾಡೋಣ. ಥ್ಯಾಂಕ್ಸ್ ಅಣ್ಣ. ಗೈಸ್ ಚಾಲೆಂಜ್ ಕಂಪ್ಲೀಟ್ ಮಾಡ್ಕೊಂಡೆ ಫೈನಲಿ. ಬನ್ನಿ ಗೈಸ್ ಇಲ್ಲಿಂದ ಫಸ್ಟ್ ರಫು ಚಕ್ಕರ್ ಮತ್ತೆ ಫಸ್ಟ್ ಓಡೋದ್ರೆ ಸಾಕನಾಗ್ಯದ ನನಗೆ. 2 ಡೇರ್ ಕೊಟ್ಟಿದ್ದೆ, 2 ಡೇರ್ ಕಂಪ್ಲೀಟ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಡೇರ್ ಏನಪ್ಪಾ ಅಂತಂದ್ರೆ ಬನ್ನಿ ಗೈಸ್ ನಾನು ನೋಡ್ತೀನಿ. ನೆಕ್ಸ್ಟ್ ಡೇರ್ ಇಲ್ಲಿಂದ ಹೋಗಮ್ಮ. ಅದೇ ಇಲ್ಲಿದ್ ಹೋಗಂತ ಅದಾವೆ ನೋಡ್ತೀನಿ. ನೆಕ್ಸ್ಟ್ ಬೇರೆ ಕಡೆ ಹೋಗಮ್ ಗೈಸ್. ಇಲ್ಲಿ 2 ಡೇರ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಡೇರ್ ಬೇರೆ ಕಡೆ ಹೋಗಿ ಮಾಡೋಣ ಗೈಸ್. ಬನ್ನಿ ಗೈಸ್ ಇವಾಗ ಗಾಂಧಿ ಚೌಕ್ದಾಗ ಬಂದಿವಿ. ಇನ್ನೊಂದು ಡೇರ್ ಏನಪ್ಪಾ ಅಂದ್ರೆ ನಮ್ ಕ್ರೇಜಿ ಅವರು ಅಲ್ಲಿ ಮಿಡಲ್ ಹೋಗಿ 3 ಪುಷಪ್ ಹೊಡೆದು ಬರ್ಬೇಕು. 3 ಅದು ಅಲ್ಲಿ ಏನಂತಾರ ನಡು ಸೆಂಟರ್ ಅಲ್ಲಿ ಹೋಗಿ ಪುಷಪ್ ಹೊಡೆದ್ಬೇಕು ಗೈಸ್. ಇನ್ನೊಂದ್ ಏನಂದ್ರ ಅಂಜಿಕೆ, ಆ ಕಡೆನೂ ಪೊಲೀಸರು ನಿಂತಾರ, ಈ ಕಡೆನೂ ಪೊಲೀಸರು ಅದಾರ. ಮತ್ತೇನಪ್ಪಾ ಅಂದ್ರೆ ಫಂಕ್ಷನ್ ಅದ ಸುಮ್ಮನೆ ಪಬ್ಲಿಕ್ ನಾಗ ಇದು ಆಗ್ತದ. ಗಾಡಿ ಓಡಾಡ್ತಾರ ನೋಡಿ ಬೈತಾರ ಪೊಲೀಸ್. ಅಂದ್ರೆ ಅಲ್ಲಿ ಗಾಡಿ ಓಡಾಡಲ್ಲ, ಇಲ್ಲಿ ಮಿಡಲ್ಲ, ಇಲ್ಲಿ ಗಾಂಧಿ ತಾತನ ಎದುರು ಅಲ್ಲಿ ಹೋಗಿ ಪುಷಪ್ ಹೊಡೆದ್ಬೇಕು. ಅಕಸ್ಮಾತ್ ನಮ್ ಕ್ರೇಜಿ ಅವ್ರಿಗೆ ಏನ್ರ ಪೊಲೀಸ್ ಹಿಡಿದ್ರ ಅಂದ್ರೆ ಅಣ್ಣ ಓಡಿ ಬಂದ್ಬಿಟ್ಟು ಜನ್ಮಕ್ಕೆ ಹೋಗೋ ಓಡಿ ಹೋಗ್ಬಿಡ್ತೀನಿ. ರನ್ 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 ಇನ್ನಕಿಲ್ ಮ್ಯಾಗ ಹೊಡಿತೀನಿ ಶಿಲ್ಪ. ಬೇಡ, ಅಲ್ಲಿ ಆ ತಾತ ಹೊಂಟ ನೋಡ, ಅಲ್ಲಿ ಏನು ಗಾಡಿ ಓಡಾಡಲ್ಲ. ಗೈಸ್ ಪೊಲೀಸರು ಬಾಳ್ ಮಂದಿ ನಿಂತಾರ, ಬಟ್ ಏನು ಮಾಡಕ್ ಆಗಲ್ಲ. ಇಲ್ಲಿ ಫಂಕ್ಷನ್ ನಡೆದದ, ಫಂಕ್ಷನ್ಸ್ ಎಲ್ಲ ಕಡೆ ಪೊಲೀಸರು ಅದಾರ. ಇವ್ರು ನೋಡಿದ್ರ ಇಲ್ಲೆಲ್ಲ ಗಾಡಿ ಓಡಾಡ್ದ ಶಿಲ್ಪ. ನಿನ್ ಕಾಮಿಡಿ ಅನಿಸ್ತ ಗಂಡ ಎಲ್ಲ ಇದು ಏನಂತಾರ 3 ಪುಷಪ್ 9 10 ಹೇಳಿಲ್ಲ, 3 ಪುಷಪ್ ಜಲ್ದಿ ಹೊಡೆದ್ರು ಜಲ್ದಿ ಆಗ್ತದ ಅದು ಲಾಗ್. ಹೋಗಿ ಗೈಸ್ ಹೋಗಿ ಬನ್ನಿ, ನಾ ಬರಲ್ಲ. ಬನ್ನಿ ಗೈಸ್ ನೋಡುವ, ಟ್ರೈ ಮಾಡುವ ಅಂತ. ಗೈಸ್ ಇವಾಗ ಇಲ್ಲಿ ನಡಬಾರ್ಕ ಪುಷಪ್ಸ್ ಹೊಡಿ ಅಂದ್ರ ಸುತ್ತ ಜನ ಇದಾರ. ನನ್ ಪರ್ಕ್ ಬಿದ್ದಿಲ್ಲ, ಪೊಲೀಸರು ಅದಾರ. ಮೇನ್ ಪಾಯಿಂಟ್ ಪೊಲೀಸರು ಅದಾರ. ಸೊ ನನ್ ಏನ್ ಹೊಡ್ಸಂಗ್ ಕಾಣ್ತಾಳ ನಮ್ ಶಿಲ್ಪ. ನನಗೆ ಅದು ತಿಳಿಯದ ನೋಡ್ರಿ, ಅಲ್ಲಿ ಪೊಲೀಸರು ಅದಾರ, ಅಲ್ಲಿ ಪೊಲೀಸರು ಅದಾರ, ಮತ್ತೆ ಈ ಕಡೆ ಹಿಂದ್ ಪೊಲೀಸರು ಅದಾರ. ಮುಂದೆಲ್ಲ ಪಬ್ಲಿಕ್ ನೋಡ್ರಿ, ಈ ಕಡೆ ಸುತ್ತ ತೋರ್ಸ್ ನೋಡಿ, ಸುತ್ತ ಜನ ಅದಾರ. ಇಲ್ಲಿ ಪುಷಪ್ಸ್ ಹೊಡಿಬೇಕಂತ, ಪುಷಪ್ಸ್ ಹೊಡಿಬೇಕಂತ. ಐ ಥಿಂಕ್ ಇಲ್ಲಿ ಗಾಡಿ ಬರೋದ್ ಅನ್ಕೊಂಡಿನಿ. ನೋಡುವ ನನಗ ಪುಷಪ್ಸ್ ಹೊಡಿಬೇಕ. ನಾವು ಬಾಡಿ ಬಿಲ್ಡರ್ಗಳಂತೂ ಅಲ್ಲ, ಸೊ ಟ್ರೈ ಮಾಡ್ತೀನಿ ಆದಷ್ಟು. ಬನ್ನಿ ಇವಾಗ ಎಲ್ಲ ನಮ್ ಹುಲ ಗೈಸ್ ಸೆಂಟ್ರ್ ಹೋಗ್ತಾ ಇಲ್ಲ, ದಂಡಿ ಹೋಗ್ತಾ ಇದಾರೆ. ಇಲ್ಲೆಲ್ಲ ಬೋಲೋ ಸುಬಾ ಕೇಸರಿ ಮಾಡ್ರು ಪೊಲೀಸರು ನೋಡಿ ಒದ್ದು ಅಲ್ಲೇ ಒಳಗೆ ಹಾಕಿರತ್ತೀನಿ. ಇಲ್ಲೇ ಅದ ಗಾಂಚಾ ಪೊಲೀಸ್ ಸ್ಟೇಷನ್. ಸ್ಟಾರ್ಟ್, ಯುವರ್ ಟೈಮ್ ಇಸ್ ಸ್ಟಾರ್ಟ್ ನೌ. 3 ಸಾಕು ನಡ್ರು ಗೈಸ್. ಬನ್ನಿ ಗೈಸ್, ಹಾಯ್ ಬನ್ನಿ ಗೈಸ್, ಪಡ ಹೋಗೋ ಬನ್ನಿ. ಈಗ ಇಲ್ಲಂದ್ರೆ ಈಗ ಮರ್ಯಾದೆ ತೆಗೆದ ಫೋನ್ ಒಂದು ಪಬ್ಲಿಕ್ನಾಗ ಇರ್ಲಿ. ಬರುತ್ತೆ, ನಮ್ದು ಟೈಮ್ ಬರುತ್ತೆ. ಪುಷಪ್ ಮಾಡಿ ಬಂದೆ, ನೋಡ್ಲಿಲ್ಲ ನೀ? ನಾ ಒಂದೇ ಹೊಡೆದ್ ನೋಡ್ದೆ, ಲಾಸ್ಟ್ನೇದು ಗಾಡಿ ಓಡಾಡಕತ್ತಿತ್ತು. ಗೈಸ್ ಇವರು ಹೇಳಿದ ಡೇರ್ ಕಂಪ್ಲೀಟ್ ಮಾಡಿದ್ರು. ಈಗ ನೆಕ್ಸ್ಟ್ ಡೇರ್ ಗೈಸ್ ಜನ ಜಾತ್ರೆ ಆಗಿತ್ತು, ನಾವು ಬ್ಲಾಗ್ ಮಾಡತ್ತಿದ್ದು. ಸೊ ಚಾಲೆಂಜ್ ಮಾಡಕತ್ತೀವಿ. ಎಲ್ಲ ಜನಗಳೆಲ್ಲ ಆಮೇಲೆ ಮಾಡ್ಸೋದು ಬ್ಯಾಡ ಈಗ. ನೀನು ಹೇಳು. ಗೈಸ್ ಇನ್ನೊಂದು ಡೇರ್ ಏನಪ್ಪಾ ಅಂದ್ರೆ ನಮ್ ಕ್ರೇಜಿ ಅವ್ರು ಯಾರಾದ್ರೂ ಪೊಲೀಸ್ ಅವ್ರ ಹತ್ರ ಹೋಗಿ, ಅವ್ರೊಬ್ರೆ ಬೇಡಣ್ಣ, ಯಾರಾದ್ರೂ ಪೊಲೀಸ್ ಹತ್ರ ಹೋಗಿ ಅವ್ರ ಹತ್ರ ಒಂದ್ ಆಟೋಗ್ರಾಫ್ ಇಸ್ಕೊಂಡ್ ಬರ್ಬೇಕು. ಗೈಸ್ ಪೊಲೀಸ್ ಹತ್ರ ಹೋಗಿ ಆಟೋಗ್ರಾಫ್ ಇಸ್ಕೊಂಡ್ ಬರ್ಬೇಕು. ಪಕ್ಕ ಒಳಗ ಹಾಕ್ಸಂಗ ಅಂತೀನಿ. ಯಾಕೋ ಹಂಗೆ ಅನ್ಸಕತ್ತದ, ಜನ ಒಂದ್ ಜಾಸ್ತಿ ಎಲ್ಲಾಗತ್ತಾರ. ಮತ್ತ ಇದಕ್ಕೆ ಹೊಡೆತಿ ಕೇಳತೀನಿ. ಬನ್ನಿ ಹೋಗ್ಬರ್ಮಿ. ಲೆಟ್ಸ್ ಗೋ ಗೈಸ್. ಪೆನ್ ಪೇಪರ್ ಪೆನ್ ಬನ್ನಿ ಗೈಸ್, ನಾವು ಡೇರ್ನ ಕಂಪ್ಲೀಟ್ ಮಾಡ್ತೀವಿ. ಇಲ್ಲ ನೋಡುವ. ಮೇಡಮ್ ಅವ್ರಿಗೆ ಕೇಳ್ತೀನಿ ಮೇಡಮ್ ಆದಷ್ಟು. ನಮಸ್ಕಾರ ಮೇಡಮ್. ನಮ್ಮ ವೈಫ್ ಒಂದು ಡೇರ್ ಕೊಟ್ಟಾರಿ, ಅಂದ್ರೆ ಚಾಲೆಂಜ್ ಕೊಟ್ಟಾರಿ.
ನಿಮ್ಮ ಹತ್ರ ಒಂದು ಆಟೋಗ್ರಾಫ್ ತಗೋಕತ್ರಿ ಅಂದ್ರೆ ಚಾಲೆಂಜ್ ಕೊಟ್ಟಾರ ನಾ ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಅವರು ಚಾಲೆಂಜ್ ನಮ್ಮ ವೈಫ್ ರೀ ಅವ್ರಿ ಅವ್ರು ಅಲ್ಲಿ ಫೋಟೋ ತಗೊಳಕತ್ತಾರ ನೋಡ್ರಿ ಹೇಳ್ರಿ ಕರಿತೀನಿ ನಿಂಗಿದು ಬೇಕಿತ್ತ ಮಗನೇ ಮೇಡಮ್ ಅವ್ರು ಕರಿಯಾಕತ್ತಾರ ನೋಡು ಯಾರ ಹತ್ರ ಪೊಲೀಸರ ಹತ್ರ ಹೋಗಿ ಒಂದು ಆಟೋಗ್ರಾಫ್ ಇಸ್ಕೊಂಡ್ ಬರ್ಬೇಕಂತೆ ಪೊಲೀಸರ ಹತ್ರ ಹೋಗಿ ಒಂದು ಆಟೋಗ್ರಾಫ್ ಇಸ್ಕೊಂಡ್ ಬರ್ಬೇಕಂತೆ ಡೇರ್ ಕೊಟ್ಟಿದ್ದೇನೆ ಆ ಡೇರ್ ನೀವು ನಮ್ಮ ಒಂದ್ಸರಿ ಮಾಡಿ ಇಲ್ರಿ ನೀವೇ ಮಾಡ್ರಿ ನಮಗ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ಗೈಸ್ ನೋಡ್ರಿ ಇಲ್ಲಿ ಡೇರ್ ಕಂಪ್ಲೀಟ್ ಮಾಡಿವಿ ಮೇಡಮ್ ಅವ್ರ ಹತ್ರ ಆಟೋಗ್ರಾಫ್ ತಗೊಂಡಿವಿ ಸಿಕ್ಕಾಪಟ್ಟೆ ಪಬ್ಲಿಕ್ ಆಗಿದೆ ಗೈಸ್ ಬನ್ನಿ ಹೋಗೋ ಇವಾಗ ನೆಕ್ಸ್ಟ್ ಡೇರಿ ಹೋಗಿ ಸಿಗ್ತೀವಂತೆ ನಿಮಗೆ ಲೆಟ್ಸ್ ಗೋ ಗೈಸ್ ಇವಾಗ ನೋಡ್ರಿ ಆಟೋಗ್ರಾಫ್ ಮೇಡಮ್ ಅವ್ರ ಹತ್ರ ಆಟೋಗ್ರಾಫ್ ಕೇಳಿದ್ವಲ್ಲ ಆಟೋಗ್ರಾಫ್ ಹಾಕಿ ಬಿ ಹ್ಯಾಪಿ ಅಂತ ಹಾಕ್ಯಾರ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಲೆಟ್ಸ್ ಗೋ ಗೈಸ್ ಇವಾಗ ತುಂಬಾ ಕೋಆಪರೇಟಿವ್ ಮಾಡಿದ್ರು ಅವರು ಜನ ಜಾಸ್ತಿ ಅಲಾಗತ್ತಿತ್ತು ಅದಕ್ಕೆ ಅಲ್ಲಿಂದ ಬಂದಿವಿ ನಾವು ಇವಾಗ ನೆಕ್ಸ್ಟ್ ಡೇರ್ ಏನಪ್ಪಾ ಅಂದ್ರೆ ಮಾಲಿಗೆ ಹೋಗೋದು ಗೈಸ್ ಮಾಲಿಗೆ ಹೋಗೋಣ ಇವಾಗ ಅಲ್ಲಿ ಹೋದ್ ಬೆಳಕ್ ಏನ್ ಡೇರ್ ಅಂತೇಳಿ ಅಲ್ಲಿ ಹೇಳ್ತೀನಿ ನಾನು ಬಟ್ ಇವಾಗ ನೆಕ್ಸ್ಟ್ ಡೇರ್ ಮಾಲ್ದಾಗಿರ್ತದ ಬನ್ನಿ ಗೈಸ್ ಅಪ್ಪ ಈ ತರ ಖತರ್ನಾಕ್ ಡೇರ್ಗಳು ಕೊಡ್ತಾರ ಅಂತ ಗೊತ್ತಿರ್ಲಿಲ್ಲ ನಾ ಅನ್ಕೊಂಡದ ಇಲ್ಲೇ ಒದ್ ಒಳಗ್ ಹಾಕ್ತಾರ ಅದ ಅನ್ಕೊಂಡ ಗೈಸ್ ನಾ ಇದು ಪೊಲೀಸ್ ಡೇರ್ ಅಂತ ಬರ್ಕೊಂಡಿದ್ದಿಲ್ಲ ಸಡನ್ ಅಂದ್ರೆ ನಾವು ಒಬ್ರ ಹತ್ರ ಆಟೋಗ್ರಾಫ್ ತಗೋಬೇಕಂತ ಬರ್ದಿದ್ದೆ ಬಟ್ ಪೊಲೀಸ್ ಹತ್ರನೇ ಹೋಗಿ ತಗೋಬೇಕಂತ ಬರ್ದಿದ್ದಿಲ್ಲ ಅದು ಲಾಸ್ಟ್ ಮೊಮೆಂಟಿಗೆ ಪೊಲೀಸ್ ಮ್ಯಾಮಿಗ್ ನೋಡಿ ಚೇಂಜ್ ಆಯ್ತದ ಡೇರ್ ಅದಕ್ಕೆ ಅವ್ರ ಹತ್ರ ಹೋಗಿ ಆಟೋಗ್ರಾಫ್ ತಗೊಂಡ್ ಬರ್ಬೇಕಂತ ಹೇಳಿದ್ದೆ ಅಂದ್ರೂ ಡೇರ್ ಕಂಪ್ಲೀಟ್ ಮಾಡಿದ್ರು ಗೈಸ್ ಹಂಚಿಕಿಲ್ಲಾರ್ದೆ ಹೋಗಿ ಗೈಸ್ ನಾವು ಪ್ರೆಸೆನ್ಸ್ ಇದೆ ಕ್ರೇಜಿ ಆಗಿರೋ ಡೇರ್ ಕ್ರೇಜಿಯಾಗಿ ಕಂಪ್ಲೀಟ್ ಮಾಡ್ತೀವಿ ನಾವು ಬನ್ನಿ ಗೈಸ್ ಇವಾಗ ಮಾಲಿ ಅಂತ ಯಾವ ಮಾಲಿ ಹೋದ್ರಿ ಮೇಡಮ್ ಜುಡಿಯಾಕ್ ಹೋಗಮ್ಮ ಹ್ಮ್ ಲೆಟ್ಸ್ ಗೋ ಗೈಸ್ ಜುಡಿಯಾಕ್ ಅಂತ ಹೋಗೋ ಬನ್ನಿ ಇವಾಗ ಗೈಸ್ ಫೈನಲಿ ಇವಾಗ ಐತಲ್ಲ ಜುಡಿಯಾಕ್ ಹೋಗ್ತಿತ್ತು ಹೇಳ್ಬಿಟ್ಟು ಸುಳ್ಳು ಹೇಳಿ ಈಸಿ ಬೈಕ್ ಬಂದಿವಿ ಈಸಿ ಬೈಕ್ ಕರ್ಕೊಂಡ್ ಬಂದಿ ನಾನು ಇವಾಗ ಈಸಿ ಬೈದಾಗ ಇಲ್ಲೆರಡು ಮಾಡ್ಸಂತದ ಅದಾವ ಗೈಸ್ ಏನಂತ ಗೆಸ್ ಮಾಡಕತ್ತಾರ ಅವ್ರು ಬಟ್ ಅವರಿಗೆ ಕ್ಲಾರಿಟಿ ಗೊತ್ತಿಲ್ಲ ಇವಾಗ ಹೋಗೋಣ ಬನ್ನಿ ಗೈಸ್ ಈಸಿ ಬೈದಾಗ ಏನಂತ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ ಈಸಿ ಬೈ ಒಳಗೆ ಫಸ್ಟ್ ಟೈಮ್ ನಾವು ಹೊಂಟದು ಈಸಿ ಒಳಗೆ ಮಾಡಿರ್ಲಿಲ್ಲ ವಿಡಿಯೋ ಗಿಡಿಯೋನ ಬಟ್ ಬಾಯ್ ಸೆಕ್ಷನ್ ಮ್ಯಾಗ ಇದೆ ಮ್ಯಾಗಿದ್ರು ಬಾಯ್ ಸೆಕ್ಷನ್ ಗೈಸ್ ಬಾಯ್ ಸೆಕ್ಷನ್ ಮ್ಯಾಗ ಅದಂತ ನೀ ಏನ್ ಯಾವ್ದಾರು ನೋಡ್ತಿ ಒಂದು ಮಾಡ್ಬೇಕು ಬನ್ನಿ ಗೈಸ್ ನೋಡುವ ಈಗ ನಮ್ ಕ್ರೇಜಿ ಅವರು ಇಲ್ಲಿ ಮಿಡಲ ಮಲ್ಕೋಬೇಕು ಒಂದ್ 5 ಹೆಣ್ಣಸತ್ತನ್ನ ಮಲ್ಕೋಬೇಕು ಈಗ ಜನನೇ ಇಲ್ಲ ಇಲ್ಲಿ ಕರೆಯೋದ್ರ ಜನ ಅದರತ್ ಕರ್ಕೊಂಡ್ ಬಂದಿದ್ದೆ ನಾನು ಗೈಸ್ ಸಂಜೆ ಟೈಮ್ ಒಳಗ ಜಾಸ್ತಿ ಜನ ಇರ್ತಾರ ಇವಾಗ ಸ್ವಲ್ಪ ಮಧ್ಯಾಹ್ನ ಅಲ್ಲ ಅಂಡ್ ಹಬ್ಬ ಕೂಡ ಸೊ ಹಂಗಾಗಿ ಫಸ್ಟ್ ಡ್ರೆಸ್ಗಳು ನೋಡೋಣ ಬರ್ರಿ ಫಸ್ಟ್ ಬಟ್ಟಿ ನೋಡೋದ ನೆಕ್ಸ್ಟ್ ಆಯ್ತಲ್ಲ ಡೇರ್ ಕಂಪ್ಲೀಟ್ ಮಾಡಿ ಆಮೇಲೆ ನೋಡ ಗೈಸ್ ಮೇಲೆ ಒಂದ್ಸರ್ತಿ ಹೋಗ್ರ ಬರ್ರಿ ಮೇಲಿನ ಸೆಕ್ಷನ್ ಬಾಯ್ಸ್ ಸೆಕ್ಷನ್ ಒಂದ್ಸರ್ತಿ ಚೆಕ್ ಮಾಡ್ಕೊಂಬರಂತ ಬನ್ನಿ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು ಸೊ ನೀವು ಇಂತಿಂತ ಚಾಲೆಂಜ್ಗಳ ಇಂತಿಂತ ಚಾಲೆಂಜ್ ಏನು ಇದುವೇ ಟು ಲೆವೆಲ್ ಅಪ್ ಗೈಸ್ ಇವಾಗ ಬಾಯ್ಸ್ ಸೆಕ್ಷನ್ ದಾಗ ಇವಾಗ ಕರ್ಕೊಂಡ್ ಬಂದಿ ಡ್ರೆಸ್ ನೋಡ್ತೀವಿ ಸುಮ್ ಚೆಕ್ ಮಾಡೋ ಗೈಸ್ ಇದೇ ಫಸ್ಟ್ ಟೈಮ್ ಅಲ್ಲ ಬಂದಿದ್ದು ಅದಕ್ಕೆ ಬಾಯ್ಸ್ ಸೆಕ್ಷನ್ದಾಗ ಡ್ರೆಸ್ ಒಂದ್ಸರ್ತಿ ಚೆಕ್ ಮಾಡ್ತೀನಿ ಅಂದ್ರೆ ಜಾಸ್ತಿ ನಾವು ವಿಡಿಯೋಗ ಅವಕ್ಕೆ ಕಟ್ತೀನಿ ಇರ್ತಿಲ್ಲ ಸೊ ಇದೇ ಫಸ್ಟ್ ಟೈಮ್ ಇಲ್ಲಿ ಕಿಡ್ಸ್ ವೇರ್ ಅಂಡ್ ಬಾಯ್ಸ್ ಸೆಕ್ಷನ್ ಎರಡು ಇದ್ದಂಗ ಬನ್ನಿ ಗೈಸ್ ಇವಾಗ ಚಾಲೆಂಜ್ ಇಲ್ಲಿ ಆದ್ರೂ ಮಾಡ್ಬೋದು ನೋಡು ಅಲ್ಲಿ ಕೆಳಗಾದ್ರೂ ಮಾಡ್ಬೋದು ಕೆಳಗಡೆ ಬೇರೆ ಅದ ಅಣ್ಣ ಇವಾಗ ಇಲ್ಲೊಂದ್ ಅದ ನೋಡೋ ಏನ್ರ ಒಂದಾಗಿತ್ತು ಬನ್ನಿ ಮಲ್ಕೋಬೇಕು ಒಂದ್ 5 ಎಣಿಸ್ತೀನಿ ನಾನು ಅಲ್ಲಿ ತನ ಮಲ್ಕೋಬೇಕು ಎಲ್ಲಿ ಮಲ್ಕೋತೀರಿ ಎಲ್ಲಿ ಬಿಡ್ತೀರಿ ನಿಮ್ ಇಷ್ಟ ದೊರ ಹಾಕ್ಬಿಡೋದು ಅದು ನಮಗ್ ಗೊತ್ತಿಲ್ಲ ಗೈಸ್ ಇವಾಗ ಚಾಲೆಂಜ್ ಡೇರ್ ಕೊಟ್ಟಿದ್ದು ಏನಂತಾರಪ್ಪ ನಾ ಎಣಿಸ್ತೀನ ನೀ ಎಣಿಸೋದಲ್ಲ ಮಲ್ಕೋಬೇಕಂತ ಮಾಲ್ದಾಗ ಇಂಥ ಡೇರ ನಿಜ ಹೇಳ್ಬೇಕಾದ್ರೆ ಈಗ ನಮ್ಮ ಬಿಜಾಪುರ ಸೈಡ್ ಅಂತ ಯಾರು ಮಾಡಿಲ್ಲ ಇಂಥ ಚಾಲೆಂಜ್ಗಳು ಅಂತಿಂತ ಚಾಲೆಂಜ್ಗಳು ಕೊಡಕತ್ತಾರ ಡೇರ್ ಕೊಡಕತ್ತಾರ ನಮ್ಮ ಶಿಲ್ಪ
ಲೆಟ್ಸ್ ಗೋ ಗೈಸ್. ವಾ ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀನಿ ಒಂದಿನ ಲಾಸ್ಟು. ಮರ್ಯಾದೆ ತೆಗಿತಾಳೆ ಅಪ್ಪ ತಲೆ. ಗೈಸ್ ಗೈಸ್ ಎಲ್ಲಾ ಡೇರ್ ಕಂಪ್ಲೀಟ್ ಮಾಡಕತ್ತಾರ ಇವ್ರು. ಯಾ ಡೇರ್ನು ಹಾರ್ಡ್ ಅಂತ ಅನ್ಕೊಳಲ್ಲಾಗ್ಯಾರ. ಏನ ಗೈಸ್ ಇವರು ಇವಾಗ ಅಲ್ಲ ನಾವ್ ಹೆಂಡತಿಯಾಗಿ ಇವಾಗ ಚಾಲೆಂಜ್ ಹೇಳ್ತಿದ್ದು ನಾವ್ ಇದೆಲ್ಲ ಯಾವಾಗಲೂ ಮಾಡ್ಕೊತ ಬಂದಿವಿ, ಅವ್ರಿಗೆ ಗೊತ್ತಿಲ್ಲ. ಅಪ್ಪ ಬನ್ನಿ ಇವಾಗ ಕೊಡ್ತೀನಿ ನೆಕ್ಸ್ಟ್ ಡೇ. ನೆಕ್ಸ್ಟ್ ಕೆಳಗ ಕೆಳಗ ಒಂದೂರ್ನ ಒಂದು ಜಾಗದಾಗ ಎರಡು ಡೇರ್ ಮಾಡಕತ್ತೀನಿ ನಾನು. ಬಾ ಲೆಟ್ಸ್ ಗೋ ಗೈಸ್ ಬನ್ನಿ. ನೆಕ್ಸ್ಟ್ ಏನಂತಾರೆ ಎರಡನೇ ಡೇರಿ ಹೋಗೋ, ಎಷ್ಟನೇ ಡೇರ್ ಗೊತ್ತಲ್ಲ, ಡೇರಿ ಹೋಗೋ ಬನ್ನಿ ಒಟ್ ಬನ್ನಿ ಗೈಸ್. ಇವಾಗ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ನಾ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ ಗೈಸ್ ಇವಾಗ. ಏನ್ ಮಾಡ್ದ ಅದು ನಾನ್ ನೋಡ್ತೀನಿ ಬಾ. ನನಗೆ ಯಾಕೋ ಅಂಜಿ ಬರೋಕತ್ತದ. ಯಾಕೋ ಇದರಲ್ಲಿ ನಾನೇ ಕಾಣಕತ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಆಕಾಶ್ ಬ್ರೋ ಅವ್ರಿಗೆ ಒಂದ್ಸರ್ತಿ ನಾವೇನೋ ಕೊಟ್ಟಿದ್ವಿ. ಅದ್ರ ರಿವೆಂಜ್ ನಾ ಈಗ. ಆಕಾಶ್ ಬ್ರೋ ರಿವೆಂಜ್ ನೀವಾ? ನಿನ್ ಸೈಜ್ ಅದೇ ನಿನ್ ಸೈಜ್ ಏನು? ಏಯ್, ಸೈಜ್ ಏನ್ ಹೇಳು? ತೆಗ್ದಿಗತ್ತೀನಿ ಸೈಜ್ ಮರ್ಯಾದೆ ತೆಗಿತೀನಿ ಪಕ್ಕ. ನೀ ಹಿಡಿದು ನೋಡ್ಕೋ. ನನ್ ಸೈಜ್ ಅದ ಇದು. ಬನ್ನಿ ಗೈಸ್, ಅವರು ಸೆಲೆಕ್ಷನ್ ಮಾಡೋವಾಗ ಆಮೇಲೆ ಸಿಗ್ತಂತೆ ನಿಮ್ಗೆ. ಗೈಸ್ ಡೇರ್ ಏನಪ್ಪಾ ಅಂದ್ರೆ ಇವಾಗ ನಮ್ ಕ್ರೇಜಿ ಅವ್ರಿಗೆ ಶಾರ್ಟ್ ಆಗಿರೋದು ಒಂದು ಡ್ರೆಸ್ ಹಾಕಿಸ್ತೀನಿ. ಅದು ಅವಾಗ ಅವ್ರು ಮಾಡಿದ್ರತ್ತ, ಅವ್ರು ಬೇರೆದವ್ರಿಗೆ ಮಾಡ್ತಾರ, ಅವ್ರಿಗೆ ಯಾರು ಮಾಡೋರು ಇದ್ದಿಲ್ಲ. ಇವಾಗ ನಾ ಬಂದಿನಿ, ಇವಾಗ ನಾ ಮಾಡ್ತೀನಿ. ಆ ಡೇರ್ ಅವ್ರು ಅಲ್ಲಂದ್ ಇಲ್ಲಿಗೆ ಲವ್ ಸ್ಟಾಪ್ ಮಾಡ್ತಾರೆ ನೋಡೋಣ. ಎಲ್ಲ ಶಾರ್ಟ್ ಡ್ರೆಸ್ ಅದ. ಗೈಸ್ ಇವಾಗ ಡೇರ್ ಕೊಟ್ಟಿದ್ರಲ್ಲ ಅಪ್ಪ, ಈಸಿ ಬೈ ಸ್ಟಾಫ್ಸ್ ಗಳು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದಾರ. ನಿಜ ಹೇಳ್ಬೇಕಂದ್ರ ಅವ್ರ ಅದರಲ್ಲ ನಮಗ ಹೆಲ್ಪ್ ಮಾಡಕತ್ತಾರ. ಇವರು ಯಾವ್ದೋ ಒಂದು ಡ್ರೆಸ್ ಹಿಡ್ಕೊಂಡ್ ನಿಂತಾರ ನೋಡ್ರಿ ಈಗ. ಗೈಸ್ ಇದು ಡ್ರೆಸ್, ಈ ಡ್ರೆಸ್ ನೆಕ್ಸ್ಟ್ ಡೇರ್ ನೀ ಈ ಡ್ರೆಸ್ ವೇರ್ ಮಾಡಿ ತೋರಿಸ್ಬೇಕು ನಮಗ್. ಆಗುತ್ತೋ ಆಗಲ್ವೋ ನಿನಗ ಅಡೆ ತೋರ್ಸ್ಬೇಕಿಲ್ಲ? ನನಗ ಅಷ್ಟೇ ಅಲ್ಲ, ಕ್ಯಾಮ್ರಾ ಮುಂದ ನನಗ ಅಷ್ಟೇ ಅಂದ್ರೆ ಮನೆಗೆ ಬಿಡಿಸ್ತಿದ್ದೆಲ್ಲ. ಗೈಸ್ ಈ ಡ್ರೆಸ್ ಆಕ್ಚುಲಿ ಇಲ್ಲಿಯವ್ರ ಸ್ಟಾಫ್ ಅಣ್ಣಗಳೇ ಸೆಲೆಕ್ಟ್ ಮಾಡಿದ್ದದ. ಅಂಡ್ ನನಗೂ ಇಷ್ಟ ಆಯ್ತು. ಶಾರ್ಟ್ ಆಗಿರೋದೇ ಉಡಿಸ್ಬೇಕಂತ ಅನ್ಕೊಂಡಿನಿ. ಬನ್ನಿ ಗೈಸ್ ಇವಾಗ ಶಾರ್ಟ್ ಆಗಿ ವೇರ್ ಮಾಡಿ ನಮಗ್ ತೋರಿಸ್ಬೇಕು. ಎಲ್ಲಿ ಹೋಗ್ತೀರಿ? ಅದೇ ಬಾಯ್ಸ್ ಟ್ರಯಲ್ ರೂಮಿಗೆಲ್ಲ. ಗೈಸ್ ಇವಾಗ ಬನ್ನಿ, ನಾಯಿ ನೀ ಹಿಡ್ಕೊಂಬ. ಇದನ್ನ ವೇರ್ ಮಾಡಾಕ ಗರ್ಲ್ಸ್ ಹೋಗ್ಬೇಕ ಬಾಯ್ಸ್ ಹೋಗ್ಬೇಕ್ರಿ? ಗೈಸ್ ಇಲ್ಲ ಕೊಡ್ತಾ ಇದಾರೆ ಗೈಸ್, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದಾರೆ ಈಸಿ ಬೈ ಸ್ಟಾಫ್ಸ್ ಗಳು. ಸೊ ನೋಡ್ರಿ ಮ್ಯಾಗೆ ಹೋಗ್ತೀವಿ. ಆದ್ರ ಏನಣ್ಣ ಟ್ರಯಲ್ ರೂಮ್ ಮೂಮೆಂಟ್ ತೋರ್ಸಕತ್ತ ಅಣ್ಣ. ನಾವ್ ಫುಲ್ ಕಳಿದ ಹಾಕೋಬೇಕು. ಪ್ಯಾಂಟ್ ಏನ್ ಕಾಣಲ್ಲ ಅನ್ನಿಸ್ತದ. ಪ್ಯಾಂಟ್ ಮ್ಯಾಕ್ ಏರಿಸು. ಅಲ್ಲ ಹೇಳ್ತಾ ನೀನೇ ಪ್ಯಾಂಟ್ ಮ್ಯಾಕ್ ಏರಿಸು, ಅದ್ ಹಾಕೋ. ಹೇಳ್ತಾ ನೀನೇ ಮನೆ ತೆಗಿತಿಲ್ಲ. ನೀ ಮಾಡ್ಕೊಂಬ. ಬನ್ನಿ ಗೈಸ್ ಇವಾಗ ನಮ್ ಕ್ರೇಜಿ ಅವರು ಹೋಗ್ಯಾರ. ನನಗೆ ಅಂಜಿಕೆ ಬರಾಕತ್ತದ ಅವ್ರಿಗೆ ನೋಡಕ್. ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ನನ್ಗೆ ಗೊತ್ತಿಲ್ಲ. ಬನ್ನಿ ಇವಾಗ ನೋಡೋಣ. ಯಾರು ಆಯ್ತು ಹೇಳ್ತೀನಿ. ಬಾಗು ಎಲ್ಲ ಸ್ಟಾಪ್ ಗಳು ಬಂದಿರ್ತಾರ್ರಿ. ಬಾಗು ಇಲ್ಲಿ ಎಲ್ಲಾ ಸ್ಟಾಪ್ ಗಳು ಬಂದಿರ್ತಾರ ಮುಂದ. ಮರ್ಯಾದೆ ತೆಗಿಲಕತ್ತೀನಿ. ಜಲ್ದಿ ಇವಾಗ ಪ್ಯಾಂಟ್ ಕಾಣಕತ್ತಿತ್ತ ಅಂದ್ರೆ ಪ್ಯಾಂಟ್ ಬಿಚ್ಚಿನೂ ಹಾಕೋಬೇಕು. ಗೈಸ್ ಕಷ್ಟ ಐತೆ ಗೈಸ್. ಇದು ಒಳಗ್ ಕ್ಯಾಮ್ರಾ ಕ್ಯಾಮ್ರಾ ಕೊಡ ಅಣ್ಣ. ಇಲ್ಲಿ ಅಣ್ಣ ಇಲ್ಲಿದೆ, ಇಲ್ಲಿದೆ ಎಲ್ಲ ಸ್ಟಾಫ್ಗಳು ಇರ್ತಾರಲ್ಲ, ಎಲ್ಲರೂ ನಿಂತಿರ್ಕ್ ನಾಚ್ಲಕತ್ತ. ಬಾಬಾ
ಶಿಲ್ಪ ಹಸಂಗ್ ಕಾಣಕತ್ತದ ನಾನ್ ನೋಡ್ತೀನಿ ಬಾ. ಏಯ್ ಆಗಣ ಬಂದೆ ಬಾ ಹೊರಗಡೆ ಬಾ. ಪ್ಯಾಂಟ್ ಬಿಚ್ಚಿಲ್ಲ. गुलाबी साडी आणि लाली लाल लाल दिसते मी ಗೈಸ್ ಇವ್ರಿಗೆ ಐತಲ್ಲ ರಿವೆಂಜ್ ಕಿಟ್ ಕದರ ಅಂತ ತಗೋತೀನಲ್ಲ ಎಲ್ಲ ಈಸಿ ಫಸ್ಟ್ ಸ್ಟಾಪ್ ಇಲ್ಲಿ ನೆಕ್ಸ್ಟ್ ಟೈಮ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲೆಲ್ಲ ಮುಂದ್ ಸ್ಟಾಪ್ಗಳು ನಿಂತಾನ, ಅದಕ್ಕೆ ಅವನಿಗೆ ಮುಜುಗರ ಆಗ್ಲಕತ್ತದ. ಬನ್ನಿ ಗೈಸ್, ಇದು ಮಾಡಲ್ಲ ಅಂತ ಬಾಳ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅವ್ರು ಮಾಡಿದ್ರು. ಇಲ್ಲಿಗೆ ಈ ಡೇರ್ ಕಂಪ್ಲೀಟ್ ಮಾಡ್ತೀವಿ. ಇನ್ನೂ ಒಂದು ಡೇರ್ ಇರ್ತಾವ ಗೈಸ್, ಇನ್ನ ಡೇರ್ಗಳು ಅದಾವ, ಇದೇ ಲಾಸ್ಟ್ ಅಲ್ಲ, ಇಲ್ಲಿ 2 ಸಾಕು. ಓ ಹೊರದು ತೆಗೆದು ನಮ್ದು ಗೈಸ್. ನಾನು ಹೇಳ್ತೀರ ಮರ್ಯಾದೆ ತೆಗೆದ ನೋಡ್ರಿ, ನಿಜ ಹೋಗಂದ್ರ ಅದಕ್ಕೆ ನಾನು ಇದ್ರಾಗ ಮರ್ಯಾದೆ ಮುಜುಗರ ತೆಗೆದ ಪಟ್ಕೊಳ್ಳೋದು ಮಾಡೋದು ಅಷ್ಟೇ, ಮರ್ಯಾದೆ ಇಷ್ಟು ಖತರ್ನಾಕಾಗಿ ಗೈಸ್. ಇದು ಹಾಕ ಅದೈತಲ್ಲ ಇಬ್ರೇ ಮಾಡೋದು ಬೇರೆ, ಸ್ಟಾಫ್ಗಳು ಎಲ್ಲ ಮಂದಿ ಮುಂದೆ ನೋಡೋದೇ ಬೇರೆ. ಸಿಕ್ಕಾಪಟ್ಟೆ ತಡೆಯಲಿ ನಿನ್ನ ಐಟಿ ಬರಲದು. ಇಲ್ಲ ಗೈಸ್, ಎಲ್ಲದು ಕ್ಯಾಮ್ರಾ. ಇವ್ರೇ ಬೇರೆದವ್ರಿಗೆ ಚಾಲೆಂಜ್ ಕೊಡ್ತಿದ್ರಲ್ಲ, ಇವ್ರು ಈ ತರ ಮಾಡೇ ಇಲ್ಲ, ಅದಕ್ಕೆ ಇವ್ರಿಗೆ ಈ ತರ ನಾ ಮಾಡಿಸಿದೆ. ಇವಾಗ ನೆಕ್ಸ್ಟ್ ಡೇರಿಂಗ್ ಮತ್ತೆ ಬೇರೆ ಕಡೆ ಹೋಗೋಣ. ಇವಾಗ ಒಂದ್ ಸ್ವಲ್ಪ ನೋಡ್ಕೊಂಡು ಬೇರೆ ಕಡೆ ಹೋಗೋಣ. ಹೋಗೋದೇ ಬರೀ ಸೀದಾ ಡೈರೆಕ್ಟ್ ಇಂಬ್ಯಾರೇಸಿಂಗ್ ಅಲ್ಲದ ಗೈಸ್, ಒಂಥರ ಮುಜುಗರಲಾಗತ್ತದ. ಇಲ್ಲ ಗೈಸ್, ಇನ್ನ ನಿಂದಿಸ್ಕೊಂಡು ನಿಂದಿರ್ತೀನಿ. ಹೋಗುವ ಬಾಯ್. ಬನ್ನಿ ಗೈಸ್, ಆಮೇಲೆ ಸಿಗುವ. ಗೈಸ್ ಇವಾಗ ಅವ್ರಿಗೆ ಅಲ್ಲಿ ಇತ್ತಾಗ ಮುಜುಗರ ಆಲಕತ್ತಿತ್ತು, ಹೊರಗಡೆ ಕರ್ಕೊಂಡ್ ಬಂದಿನಿ. ಅವ್ರಿಗೆ ಹೆಂಗ ಅನಿಸ್ತ ಅಂತ ಕೇಳಮ್. ಗೈಸ್ ನಿಜ ಹೋಗಂದ್ರ ಸ್ಟಾಪ್ ಚಲೋ ಇದ್ರು, ಅದಕ್ಕಂತೇಳಿ ಕಂಪ್ಲೀಟ್ ಮಾಡಿದೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಹೊಂಟಿವಿ ಅಲ್ಲಲ್ಲಿ ಚಂದ ರೆಸ್ಪಾನ್ಸ್ ಮಾಡಕತ್ತಾರ, ಅದೊಂದ್ ಇವ್ರಿಗೆ ಪ್ಲಸ್ ಪಾಯಿಂಟ್ ಎಲ್ಲಕತ್ತದ. ನಿಜ ಅವಾಗ ನನಗ ಒಂಥರ ಮುಜುಗರ ಆಗತ್ತಿತ್ತು. ಬಟ್ ನಾ ಕ್ಯಾಮ್ರಾ ಮುಂದೆ ಶಿಲ್ಪ ಮುಂದೆ ಅಡ್ಡೆ ತೋರಿಸ್ತೀನಿ ಅನ್ಕೊಂಡಿದ್ದೆ, ಬಟ್ ಸ್ಟಾಪ್ಗಳೆಲ್ಲ ನೆನಪು ತೀರಾ ಇಂಬ್ಯಾರೆಸಿಂಗ್ ಆಗತ್ತಿತ್ತು ನನಗೆ. ಅಂದ್ರೆ ಇಲ್ಲಿ ಗೈಸ್ ಡೇರ್ನ ಕಂಪ್ಲೀಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಡೇರಿಗೆ ಹೋಗುವ ಸಮಯ. ನಿಮ್ ನೆಕ್ಸ್ಟ್ ಡೇರ್ ಏನಿದೆ ಬನ್ನಿ ಗೈಸ್. ಇವಾಗ ನೆಕ್ಸ್ಟ್ ಡೇರ್ ನೋಡ್ಕೋತಾರ, ನೆಕ್ಸ್ಟ್ ಡೇರ್ ಏನಂತ ಹೇಳ್ತಾರಲ್ಲ, ನೆಕ್ಸ್ಟ್ ಡೇರಿಗೆ ಹೋಗುವ. ಅಂದ್ರೂ ಮಜಾ ಅದ ಗೈಸ್, ಈ ಚಾಲೆಂಜ್ಗಳು ನಿಜವಾಗ್ಲೂ ಮಜಾ ಅದಾವ. ನೆಕ್ಸ್ಟ್ ಡೇರ್ ಏನಪ್ಪಾ ಅಂದ್ರೆ ಹಗ್ ವಿತ್ ರ್ಯಾಂಡಮ್ ಪರ್ಸನ್. ಯಾರಿಗಾದ್ರೂ ಹೋಗಿ ಹಗ್ ಮಾಡ್ಬೇಕು, ರ್ಯಾಂಡಮ್ ಪರ್ಸನ್ ಗೊತ್ತೇ ಇರಬಾರ್ದು. ಮಂದಿಗೆ ನಿಮಗೆ ಮಾಡ್ಬಿಡ್ತೇವೆ ಇಲ್ಲೇ. ನಮ್ಮ ಮಂದಿ ಅಲ್ಲ, ರ್ಯಾಂಡಮ್ ಪರ್ಸನ್. ರ್ಯಾಂಡಮ್ ಪರ್ಸನ್ ಇಲ್ಲೇ ಎಲ್ಲಿ ಕಂಪ್ಲೀಟ್ ಮಾಡ್ತೀರ ಮಾಡ್ರಿ. ಬನ್ನಿ ಗೈಸ್, ಸ್ಟಾರ್ಟ್ ಆಗ್ಯದ, ನೀವ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ ನೋಡ್ರಿ ಈ ಡೇರ್ ಕಂಪ್ಲೀಟ್ ಗೈಸ್. ರ್ಯಾಂಡಮ್ ಪರ್ಸನಿಗೆ ಹಗ್ ಮಾಡ್ಬೇಕಂತೇಳಿ ಚಾಲೆಂಜ್ ಕೊಟ್ಟಾರ. ಸೊ ಈ ಚಾಲೆಂಜ್ನ ಹೆಂಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಗೊತ್ತಾಯಿಲ್ಲ. ಆದಷ್ಟು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಬನ್ನಿ, ನನಗೆ ಎಂತೆಂಥ ದೊಡ್ಡ ಮಾಡೀನಿ ಅಂತ ಇದೇ ದೊಡ್ಡದಲ್ಲ, ಟೆನ್ಷನ್ ಇಲ್ಲ, ಮಾಡ್ತೀನಿ. ಬನ್ನಿ ಗೈಸ್, ಇದು ಹೆಂಗಿರುತ್ತಾ ನೋಡ. ಮತ್ತು ಇದೊಂದು ವಜ್ ಬೀಳುತ್ತೆ ನಮಗೆ, ಇಂತಿಂತ ಡೇರ್ಗಳು ಇಂತಿಂತ ಅಂತ ಅನ್ಕೊಂಡಿರ್ಲಿಲ್ಲ. ಬನ್ನಿ ಬನ್ನಿ ಸದ ಅಲ್ಲಿ ಸಿಗ್ತೀನಿ ಅಂತ ಗೈಸ್. ಇವಾಗ ರ್ಯಾಂಡಮ್ ಪರ್ಸನಿಗೆ ಹಗ್ ಮಾಡಂತೇಳಿದ್ರೆ ಒಂದು ಚಾಲೆಂಜ್ ಕೊಟ್ಟಾರ. ಆ ಚಾಲೆಂಜನ್ನು ಇವಾಗ ಕಂಪ್ಲೀಟ್ ಮಾಡುವ ಸಮಯ. ಬನ್ನಿ ಕಂಪ್ಲೀಟ್ ಮಾಡುವ. ನೋಡಿ ಗೈಸ್, ರ್ಯಾಂಡಮ್ ಪರ್ಸನ್ ಹಾಯ್ ನಮ್ಮ ದೋಸ್ತಿಗೆ ಆರಾಮ. ರ್ಯಾಂಡಮ್ ಪರ್ಸನ್ ಹೇಳಿ ನಾನು. ಅದೇ ನೋಡಿದೆ, ಇದು ಡೀಪ್ ಇಟ್ಟಿದ್ದಲ್ಲ ಯಾವಾಗ. ಆರಾಮದಿರಲ್ಲ ಎಲ್ಲ. ರ್ಯಾಂಡಮ್ ಪರ್ಸನ್ ಹಗ್ ಮಾಡೋದಂತ ಹೇಳಿ ಚಾಲೆಂಜ್ ಕೊಟ್ಟಾರ. ಆ ಚಾಲೆಂಜ್ನ ಪೂರ್ತಿ ಮಾಡೋದಂತ ಭಾಳ ದೊಡ್ಡದಲ್ಲ. ಮೈಕ್ ಎಲ್ಲಿ ಹಿಡಿದು ಏನ್ ಮಾತಾಡ್ತೀನಿ. ನಿನ್ ಜೊತೆ ನಾಯಕ್ ತಿರುಗ್ಲಿ. ಯಾರಿಗ ಕೇಳಾಗಪ್ಪ ಈಗ ಹೆಂಗ, ಈಗ ಯಾರಿಗೆ ಹೋಗಿ ಹಗ್ ಮಾಡ್ಬೇಕು ತಿಳಿಲಿಗೆ ಅದ. ಗೊತ್ತಿದ್ದವ್ರಿಗೆ ಹೋಗಿ ಹಗ್ ಮಾಡು, ಮತ್ತೆ ಒಬ್ಬ ಇಸ್ಕೊಳಂಗಿದೆ. ಬಯಸ್ಕೊಳಲ್ಲ ಗೈಸ್, ನಮಗೇನು ಯಾರು ಭಯ. ಗೊತ್ತಿಲ್ಲಾರ್ದವ್ರಿಗೆ ಮಾಡೋದಿರ್ತದ ಹಗ್ಗ. ಏ ಮಗು ಬ್ಯಾಡ, ಹಗ್ ಮಾಡ್ಬೋದಣ್ಣ ನಿಮ್ಮ. ಚಾಲೆಂಜ್ ಕಂಪ್ಲೀಟ್ ಮಾಡಿದೆ, ಚಾಲೆಂಜ್ ಕೊಟ್ಟಿದ್ರು ಅದಕ್ಕೆ ಗೈಸ್. ನೋಡ್ರಿ, ಇಷ್ಟು ಸರಳ ನಮಗೆ ಚಾಲೆಂಜ್ ಕಂಪ್ಲೀಟ್ ಮಾಡೋದು, ಇಷ್ಟು ಸರಳ ಅದ.
ಲೆಟ್ಸ್ ಗೋ. ಯಾವ ಮತ್ತೆ ಚಾಲೆಂಜ್? ನೆಕ್ಸ್ಟ್ ಬೇರೆ ಕಡೆ ಗೈಸ್ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಡೇರ ಇವ್ರು ಇಲ್ಲೆಲ್ಲರೆ ಹೋಗಿ ಕೂತು ಒಬ್ಬರಿಗಾದ್ರೂ ಏನ್ರೆ ಮಾರ್ಬೇಕು ಕುಂತಲ್ಲಿ ಏನ್ರೆ ಒಂದು ಪರ್ಚೇಸ್ ಮಾಡಿ ಹೋದ್ ಬೆಳಕ್ ಅವ್ರು ಎದ್ದು ಬರ್ಬೇಕು ಒಟ್ ಕುಂತು ಅವ್ರ ಒಬ್ರಿಗೆ ಹೆಲ್ಪ್ ಮಾಡಿ ಬರ್ಬೇಕಲ್ಲಿ ಅಣ್ಣ ಕುಂತಲ್ಲಿ ಒಟ್ ಎಲ್ಲಾರೆ ಒಟ್ ಮಾಡಿ ಬಾ. ಈ ಸಲ ತರಕಾರಿ ಮಾರ್ದ ತರಕಾರಿ ತರಕಾರಿ ಮಾರ್ಬೇಕು ಈಗ ಒಬ್ರಿಗಾರೆ ಒಬ್ರು ಏನಂತಾರ ಅವ್ರು ತಗೊಳಕ್ ಬರ್ತಾರ. ಕಸ್ಟಮರ್ ಕಸ್ಟಮರ್ ಬರ್ತಾನ ಕುಂದ್ರಬೇಕು, ಕಸ್ಟಮರ್ ಮಾರಿ ಬರ್ಬೇಕು. ಮಾರಿ ಬರ್ಬೇಕು ನೀವು ಕುಂದ್ರಬೇಕು. ಅಣ್ಣ ಯಾರಿಗಾರ ಕೇಳಿ ಇಲ್ಲೇ ಅಣ್ಣ ಗಾಯ್ಸ್. ಇವಾಗ ಅಣ್ಣ ನಾವು ಒಂದ್ ಸ್ವಲ್ಪ ಒಬ್ರು ಯಾರ್ಯಾರ ಕಸ್ಟಮರ್ಗೆ ಸೇಲ್ ಮಾಡಕ್ ಕುಂದಿರ್ತೇವೆ. ಒಂದ್ ಸ್ವಲ್ಪ ನಿಮ್ ಜಾಗ ಬಿಟ್ಟು ಕೊಡ್ತೀರಿ ನಮಗ? ಬನ್ನಿ ಗಾಯ್ಸ್. ಪಲ್ಯ ಮಾರ ಮತ್ತೆ ಕಾಯಿ ಪಲ್ಯಗಳು ಇಲ್ಲೇ ಹಣ ಬಾಜು ಕುಂದ್ರಲ್ಲ, ಇಲ್ಲೇ ಕೂತ್ಬಿಡ್ತೇವೆ. ಯಾರೇ ಒಬ್ರು ತಗೋಬೇಕು. ತರಕಾರಿ ಮಾರ್ಲಕ್ ಹಚ್ಚಳ ನಮ್ ಹೆಣ್ತಿ ಮದುವೆಯಾಗಿ ಇಲ್ಲಿ ತನ ಬರ್ತತ್ ಗೊತ್ತಿರ್ಲಿಲ್ಲ. ಬರೀ ಟಮಾಟೆ 10 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ಟಮಾಟೆ. 10 ರೂಪಾಯಿ ಕಿಲೋ ಟಮಾಟಿ ರೀ. ಬರ್ರಿ ಯಾರು ಬರ್ತಾರಪ್ಪ? 10 ರೂಪಾಯಿ ಕಿಲೋ ಟಮಾಟೆ 10 ರೂಪಾಯಿ ಕಿಲೋ ಟಮಾಟೆ ಯಾರು ಬರ್ತಾರ? ಲೇಟ್ ಬರ್ತಾರ ಜನ? ಇಲ್ಲ ಅಣ್ಣ ಬರ್ತಾರ. ಗಿರಾಕಿ ಇಲ್ಲ ಅಣ್ಣ, ಇವತ್ತು ಹಬ್ಬ ಐತಿಲ್ಲ ಅದ ಗಿರಾಕಿ ಇಲ್ಲ. ದಿನ ಕಸ್ಟಮರ್ ರಗಡಿ ಇರ್ತಾರ. ಇವತ್ತು ಹಬ್ಬ ಐತಿಲ್ಲ ಅದರ ಸಲಂದ ಗಿರಾಕಿ ಯಾರು ಇಲ್ಲ. ಅಜ್ಜಿ ಟಮಾಟೆ 10 ರೂಪಾಯಿ ಕಿಲೋ ಬರ್ರಿ. ಟಮಾಟೆ 10 ರೂಪಾಯಿ ಕಿಲೋ ರೀ. 10 ರೂಪಾಯಿ ಕಿಲೋ ಟಮಾಟೆ 10 ರೂಪಾಯಿ ಕಿಲೋ ಟಮಾಟೆ ಬರ್ರಿ. ನನ್ನ ಕಡೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀನಿ ಬರ್ರಿ. ಯಾರ್ರಿ ಅಂಟೆ 10 ರೂಪಾಯಿ ಕಿಲೋ ಟಮಾಟಿ ರೀ. ಸಾವಕಾಸ್ 10 ರೂಪಾಯಿ ಕಿಲೋ ರೀ ತಗೋರಿ. 5 ಕಿಲೋ 20 ರೀ. ಬರೀ ಕಸ್ಟಮರ್ ಬಂದ್ರು, ಗಿರಾಕಿ ಬಂದ್ರು. ಫೈನಲಿ ಗೈಸ್ 30 ರೀ ತಗೋರಿ ಗೈಸ್. ಫೈನಲಿ ಬರ್ತೀನಿ. 5 ರೂಪಾಯಿ ವಿಚಾರ ಮಾಡ್ಬೇಡ. 35 ಟಿವಿಯಿಂದ ಬರ್ತೀನಿ. ನಾವು ಬಡವ್ರಿ ಅದೇ ಆತ ರೋಡ್ ಮ್ಯಾಗ ಕೂತೀವಿ. ನಾವು ಶ್ರೀಮಂತ ಇದ್ರೆ ರೋಡ್ ಮ್ಯಾಗ ಕುಂದಿರ್ತಿದ್ವಿ. ಗೈಸ್ ಫೈನಲಿ ಟಮಾಟಿ ಜಾಕಿ ಹೀರಿಕಾಯಿ ಮಾರಾಕ ಒಟ್ಟು ಏನೋ ಮಾರೋದಿತ್ತು ಚಾಲೆಂಜ್. ಸೊ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಆರಾಮಾಗಿ ಮಾಡಿ ಕೊಡಕತ್ತೀನಿ. ಬನ್ನಿ 10 ರೂಪಾಯಿ ಅರ್ಧ ಕಿಲೋ. ರೇಟ್ ಹೆಚ್ಚಿದ್ರಿ. ನಾವ್ 5 ರೂಪಾಯಿ ಕಮ್ಮಿ ಮಾಡಿದ್ರಿ. ನನಗ್ ಮತ್ ಹೊಡಿತೀರಿ ಹಾಕೋರಿ ಚಿಲ್ಲಾಗ. ಗೈಸ್ ಫೈನಲಿ ತರಕಾರಿ ಮಾರ ಆಯ್ತು. ರೊಕ್ಕ ಕೊಡ್ರಿ. ನಿಮ್ ಕೈ ಗೈಸ್ 25 ರೂಪಾಯಿ ಚೇಂಜ್ ಕೊಡ್ಬೇಕು. 5 ರೂಪಾಯಿ ಚೇಂಜ್ ಅದನ್ರಿ. ಇಲ್ಲ ಅದ ಗೈಸ್ ಫೈನಲಿ ಸಕ್ಸಸ್ ಮಾಡ್ಕೊಂಡಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು. ಬನ್ನಿ ಗೈಸ್ ಇವಾಗ ನಾವು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಹೋಗುವ ಇಲ್ಲ ಬರೋಡ್ರಿ ತಗೋರಿ ಗೈಸ್. ಇವತ್ತು ಈದ್ ಮಿಲಾದ್ ಅದ. ಸೊ ಹಬ್ಬ ಇರೋ ಕಾರಣ ಜನ ಜಾಸ್ತಿ ಇಲ್ಲ. ಹಾಯ್ ಬನ್ನಿ ಗೈಸ್ ಇವಾಗ ಹೋಗುವ ಮನೆ ಕಡೆ.
ನಮ್ದು ಕ್ರೇಜಿ ಗೈಸ್ ಫೈನಲಿ ಎಲ್ಲಾ ಡೇರ್ ಗಳನ್ನ ಕಂಪ್ಲೀಟ್ ಮಾಡಿದೆ ನಾನು. ಹೆಂಗ ಅನಿಸ್ತು ಮೇಡಮ್ ನಾವು ಡೇರ್ ಕಂಪ್ಲೀಟ್ ಮಾಡಿದ್ವಿ ನೋಡಿ. ಗೈಸ್ ನಾ ಇದ್ರಾಗ ಏನ್ರ ಒಂದರ ಮಿಸ್ ಮಾಡ್ತಾರ ಅನ್ಕೊಂಡಿದ್ದೆ, ಬಟ್ ಯಾವ ಡೇರ್ನು ಮಿಸ್ ಮಾಡಿಲ್ಲ, ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡ್ರ. ಬಟ್ ನನಗೆ ಅಂಜಿಕೆ ಬಂದಿತ್ತು ಇವ್ರು ಮಾಡೋದ್ ನೋಡಿ, ಎಲ್ಲಿ ಬೈಸ್ಕೋತಾರೇನೋ, ಯಾರ ಏನ್ರಿ ಅಂತಾರೇನಂತೇಳಿ. ಅದಕ್ಕೆ ಮಾಡಿದ್ರು. ಹೆಂಗ ಅನಿಸ್ತು ನಿಮಗ್ ಮಾಡ್ದವ್ರು ಹೇಳ್ರಿ, ನಾವ್ ಕೊಡೋರ್ಗೆ. ಗೈಸ್ ನಿಜವಾಗ್ಲೂ ಹೇಳ್ಬೇಕಂದ್ರ ಬಾಳ ಕ್ರೇಜಿ ಆಗಿತ್ತು ಚಾಲೆಂಜ್ಗಳು. ಒಂದೊಂದು ಚಾಲೆಂಜ್ಗಳಂತೂ ಫುಲ್ ಕ್ರೇಜಿ ಆಗಿದ್ದು. ಹಂಗಾಗಿ ನಾನಂತೂ ಬಿಟ್ಟು ಕೊಟ್ಟಿಲ್ಲ, ಎಲ್ಲಾ ಕಂಪ್ಲೀಟ್ ಮಾಡೀನಿ. ಅದು ಒಂದು ಖುಷಿ ಅದ, ತಲೆ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ಎಲ್ಲಾ ಕಂಪ್ಲೀಟ್ ಮಾಡೀನಿ. ಸೊ ಗೈಸ್ ನೆಕ್ಸ್ಟ್ ಆಯ್ತಲ್ಲ ಇವ್ರಿಗೆ ಬರ್ತದ, ನಾ ಡೇರ್ ಕೊಡ್ತೀನಿ. ಎಕ್ಸ್ಟ್ರೀಮ್ ಡೇರ್ಗಳು ಹೆಂಗಿರ್ತಾವ ನೀವು ಜಸ್ಟ್ ವೇಟ್ ಮಾಡ್ರಿ ಅಂಡ್ ನೀವು ಕಾಮೆಂಟ್ ಮಾಡ್ರಿ ಏನೇನ್ ಇವ್ರಿಗೆ ಡೇರ್ ಕೊಡ್ಬೋದು ಅಂತೇಳಿ. ನಾವ್ ಎಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲೆಲ್ಲಾ ಫುಲ್ ಸಪೋರ್ಟಿವ್ ಆಗಿ ಅವರೇ ಇದ್ರು. ಅದಕ್ಕೆ ನಮ್ಗೆ ಈ ತರ ಫುಲ್ ವಿಡಿಯೋ ಮಾಡಕ ಇದು ಏನಂತಾರ ಮನ್ಸ್ ಬತ್ತ ಅಂಡ್ ಚಂದಾಗಿ ಹುಮ್ಮಸ್ಸಿಂದ ವಿಡಿಯೋ ಮಾಡಿ ರೆಸ್ಪಾನ್ಸ್ ಚಂದ ಮಾಡ್ರಿ. ರೆಸ್ಪಾನ್ಸ್ ಮಾಡಿದ್ರು. ಇದೇ ತರ ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೆ ಇನ್ನೇನು ಹೊರಗಡೆನೆ ಬಂದ್ ಮಾಡ್ತೀವಿ ವಿಡಿಯೋ ಕಂಟಿನ್ಯೂ. ನಮಗ ಒಂಥರ ಮುಜುಗರ ಆಗ್ತಿತ್ತು, ಯಾರು ಚಂದ ರೆಸ್ಪಾನ್ಸ್ ಮಾಡ್ತಾರ. ಎಂತ ಪೊಲೀಸ್ ಮೇಡಮ್ ಅವ್ರೆ ಮಾಡಿರಂತ ರೆಸ್ಪಾನ್ಸ್, ಕಾಮನ್ ಮ್ಯಾನ್, ಪೊಲೀಸ್ ಮ್ಯಾನ್ ಅಷ್ಟು ಮಂದಿ ಕೂಡ ರೆಸ್ಪಾನ್ಸ್ ಮಾಡಿದ್ರು. ಸೊ ಚಂದ ಮುಂದೆ ಕ್ರೇಜಿ ಆಗಿರೋದು ವಿಡಿಯೋ ಬರ್ತದೆ ನೋಡ್ರಿ. ಗೈಸ್ ನೆಕ್ಸ್ಟ್ ಐತಲ್ಲ ನಮ್ಮ ಶಿಲ್ಪ ಅವರಿಗೆ ಎಕ್ಸ್ಟ್ರೀಮ್ ಡೇರ್ಗಳು ಎಷ್ಟು ಖತರ್ನಾಕ್ ಕೊಡ್ತೀನಿ ನೋಡ್ರಿ. ಅಂಡ್ ನೀವು ಖತರ್ನಾಕ್ ಆಗಿರೋ ಏನೋ ಡೇರ್ ಹೊಡೆದಲ್ಲ ಕಾಮೆಂಟ್ ಆಗ್ರಿ. ಏಕ್ ನಂಬರ್ ಇವ್ರಿಗೆ ಇದ್ದಲ್ಲ ಡೇರ್ಗಳು ಕೊಡಂತ ಬನ್ನಿ ಗಾಯ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗಾಯ್ಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ನಿಮಗ ನಾ ಇವ್ರಿಗೆ ಕೊಟ್ಟಿದ್ರಾಗ ಯಾವ ಡೇರ್ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಅಷ್ಟು ಡೇರ್ ಕೊಟ್ಟಿದ್ದೆಲ್ಲ ಅದ್ರೊಳಗ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮಾಡಿ. ಓಕೆ ಗೈಸ್, ಹುಡುಗಿ ಡ್ರೆಸ್ ಇಂದ ಇಷ್ಟ ಆಗಿ ಗೈಸ್ ನೋಡ್ರಿ ನಾವು ಐತಿ ಇವ್ರಿಗಿನ ಐತಿ. ಓಕೆ ಗೈಸ್ ಇವತ್ತು ನೋಡಿ ಇಲ್ಲಿ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತಲ್ರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಗೈಸ್. ಜೈ ಹಿಂದ್. ಜೈ ಹಿಂದ್. ಅಭಿಮಾನಿಗಳೇ ನಮ್ಮನೆ ದೇವ್ರು